ನಿನ್ ದರ್ಶನ ಬೇಲಾಯ್ತು ಅನ್ನೋ ದೊಡ್ಡ ವಿಷಯ. ಇದೆಲ್ಲ ಬೇಡಪ್ಪ. ನಿನ್ನ ಬಗ್ಗೆ ಯೋಚನೆ ಮಾಡು. ನೀನು ಉದ್ಧಾರ ಆಯ್ತೀಯಾ, ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದ್ರೆ ದೇಶ, ದೇಶ ಉದ್ಧಾರ ಆದ್ರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ ಎರಡು ಕೆಲವರಲ್ಲಿ ಟ್ರೈ ಮಾಡೋರೆ. ಅವ್ರು ಹೇಳ್ತಿರೋದು ನಾನು ಒಂದ್ಸತಿ ಅರ್ಥ ಮಾಡಿಸಿ ಟ್ರೈ ಮಾಡಿಸಿದೀನಿ. ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲ ದೇವರೇ ಕಾಪಾಡಬೇಕು. ಆ ದೇವ್ರು ಕಳ್ಕೊಳ್ಳೋದ ಅಂತ ಅವನು ಕಲ್ಲು ಹೊಡೆದ್ರು. ನನಗೂ ಆಸೆ ಹೋದ್ರೆ ಆಡೋಬ್ಬ ಕಲ್ಲಲ್ಲಿ ಹೊಡಿತಾನೆ. ನನಗೆ ಬೇಜಾರೇನೂ ಇಲ್ಲ ಸರ್. ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ನಾನು ನಮಗೋಸ್ಕರ ಬಾಳ್ಬೇಕು. ಇದು ನಮ್ಮ ಭಾಷೆ ಕೊಟ್ಟಿರೋದು. ಎಲ್ಲರಿಗೂ ಒಳ್ಳೇದಾಗಿ ಜೈ ಕರ್ನಾಟಕ. ಸೂಪರ್ ಮೂವಿಯಲ್ಲಿ ಇಂಡಿಯಾ ಹೆಂಗಿದೆ ಅಂತ ತೋರಿಸೋದಲ್ಲ, ಇವಾಗ ಏನಕ್ಕೆ ಹಂಗಾಗಿಲ್ಲ ಅಂತ ಫಿಲಮ್ ತೋರಿಸಲ್ಲ. 2 times ನೋಡ್ಕೊಂಡ್ಬಂದು ಹೇಳ್ತೀನಿ. ಮತ್ತೆ ನೀವು ಬನ್ನಿ, ಸಂಡೇ ಬನ್ನಿ ಹೇಳ್ತೀನಿ. ನಾನು ನಮ್ಮ ಉಪೇಂದ್ರ ಅವರು ಗ್ರೇಟ್. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 7 ಜನ್ಮನೂ ಸಾಲ ಬಂದು ನೋಡ್ಬೇಕು. ಮೂವಿನ ಡಿಕೋಡ್ ಮಾಡಬೇಕು. ಹೇಗಿದೆ ಸಿನಿಮಾ? ಅಮ್ಮ ನಿಮ್ಮ ವಯಸ್ಸವ್ರು ನೋಡೋ ಅಂತ ಸಿನಿಮಾನ ಇದು? ಇಲ್ಲ ಅನಿಸ್ತಿಲ್ಲ. ಇಷ್ಟ ಆಯ್ತಾ ಹಿರಿಯರಾಗಿ ನಿಮಗೆ ಕಾನ್ಸೆಪ್ಟ್? ನ್ಯೂಸ್ ನಲ್ಲಿ ಏನ್ ತೋರಿಸ್ತಾರ ಅದನ್ನೇ ಮೂವಿನಲ್ಲಿ ಮಾಡಿದ್ದಾರೆ. ಹೊಸದೇನು ಇಲ್ಲ. ಎಂಟರ್ಟೈನ್ಮೆಂಟ್ ತುಂಬಾ ಅರ್ಥ ಆಯ್ತಾರೆ. ಬರೀ ಫೋಕಸ್ ಅಂತ ಹೊರಬಿಟ್ಟಿದ್ದಾರೆ. ನಿಮ್ಮ ಮೈಂಡ್ ಫೋಕಸ್ ಮಾಡ್ಕೊಂಡು ನೋಡ್ಬೇಕು. ಹೊಸ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಸಾರ್ ಯಾವತ್ತೂ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರೆ. ಅದನ್ನ ಜನ ಅರ್ಥ ಮಾಡ್ಕೊಂಡು ಏನಿದೆ ಹಂಗ್ ನೋಡ್ಸಿದಾರೆ ಅವರು ಚೆನ್ನಾಗಿ. ಏನ್ ಮೆಸೇಜ್ ಇದೆ ಸಿನಿಮಾದಲ್ಲಿ ಅಂತ? ಮೆಸೇಜ್ ಏನಿದೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ತುಂಬಾ ಬ್ರೈನ್ ನೋಡ್ಬೇಕು. ಅರ್ಥ ಆಯ್ತು ಅಂತ ನೋಡಿದ್ರಲ್ಲ ಪಿಕ್ಚರ್? ಎಲ್ಲರೂ ನೋಡಿದ್ರದ ಏನಿಸ್ತು ನಿಮಗೆ? ನಮಗೆ ಚೆನ್ನಾಗಿರುತ್ತೆ. ನೀವ್ ಹೇಳಿದ್ದ ನಾವೆಲ್ಲ ಸಿನಿಮಾನು ಹೊಗಳೋರೆ ನಾವು. ಓಕೆ ಅಂದ್ರೆ ಏನಂದ್ರೆ ಕ್ಲೈಮ್ಯಾಕ್ಸ್ ಪಾಯಿಂಟ್ ಅರ್ಥ ಆಗ್ತಿಲ್ಲ ನಮ್ಗೆ. ಏನು ಅಂತ ಕ್ಲೈಮ್ಯಾಕ್ಸ್ ಅರ್ಥ ಆಗ್ಲಿಲ್ಲ ನಿಮ್ಗೆ. ಅಂದ್ರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಅರ್ಥ ಆಯ್ತು. ಸ್ಟಾರ್ಟಿಂಗ್ ಇಂದ ಪರವಾಗಿಲ್ಲ, ಹೋಗ್ತಾ ಇತ್ತೇನೋ. ಬಟ್ ಏನಂದ್ರೆ ಇವೆಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಅಬ್ರಪ್ಟ್ ಆಗಿ ಅದೇನ್ ಅಸಂಪ್ಷನ್ ಮಾಡ್ಕೋಬೇಕು ನಮ್ಗೆ ಅರ್ಥ ಆಗ್ತಿಲ್ಲ. ಪ್ರಾಬ್ಲಿ ಉಪೇಂದ್ರ ಅವ್ರು ಆನ್ಸರ್ ಮಾಡ್ಬೇಕು ಇದಕ್ಕೆ. ಚೆನ್ನಾಗಿದೆ ಸರ್. ಈಗಿನ ಸಮಾಜದ ಬಗ್ಗೆ ತೋರಿಸಿದ್ದಾರೆ. ಈಗಿನ ಸಮಾಜದ ಬಗ್ಗೆ ಸಾಕಷ್ಟು ಜನ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ. ಅದು ಸಿನಿಮಾನೇ ಮಾಡ್ಬೇಕಾಗಿತ್ತ ಅಂತ. ಹೌದು, ಮತ್ತೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಏನಿದೆ ಅಂತ. ಪೊಲಿಟಿಕ್ಸ್ ನೋಡ್ಕೊಂಡ್ಬಿಡೋರು ಮೇಡಮ್ ಎಲ್ಲರೂ. ಟೈಮ್ ಇಟ್ಬಿಟ್ಟು ಯಾರು ಬರ್ತಾರೆ? ಫ್ರೀ ಬಸ್ ಇದೆ, ಫ್ರೀ ಡೇಟಾ ಇದೆ, ಬಸ್ಸಲ್ಲೇ ನೋಡ್ಬಿಡೋರು. ಬಸ್ಸಲ್ಲೇ ನೋಡ್ಬೋದು. ಆದ್ರೆ ಎಲ್ಲರಿಗೂ ಬೇಕಲ್ಲ, ಎಲ್ಲರಿಗೂ ನಾಲೆಜ್ ಬೇಕಲ್ಲ. ಈಗಿನ ಇದನ್ನ ನೋಡ್ಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಏನ್ ಮೆಸೇಜ್ ಕೊಡ್ತೀರಾ ನೀವು? ಸತ್ಯದ ಪ್ರಕಾರ ಹೋಗ್ಬೇಕು. ಜಾತಿ ಧರ್ಮ ಎಲ್ಲ ಅವಾಯ್ಡ್ ಮಾಡಿ ಸತ್ಯದ ಕಡೆ ಫೋಕಸ್ ಮಾಡಬೇಕು. ಹೋಗ್ತಾ ಇದಾರೆ ಸರ್. ಇದಕ್ಕೆ ಮುಂಚೆ ನೀವು ಹೇಳಿದ್ರಲ್ಲ ಮಕ್ಕಳಿಗೆ ಹೋಗ್ತಿದ್ರ ಅಂತ. ಹೋಗ್ತಾ ಇರ್ಲಿಲ್ಲ ಅನ್ಕೋತೀನಿ. ಸಿನಿಮಾ ನೋಡ್ತಾ ಹೋಗ್ಬಿಡ್ತಾರ ಅಂತ ಕನ್ವರ್ಟ್ ಆಗ್ಬೋದು. ಮಕ್ಕಳೆಲ್ಲ ನೋಡ್ಬೋದ? ಮಕ್ಕಳು ಹಿರಿಯರು ಎಲ್ಲ ಟೈಮಲ್ಲಿ ರಾಜ್ಕುಮಾರ್ ಅವರು ಅಂತಂದ್ರೆ ಸಿನಿಮಾ ಬಂದಾಗ್ಲೇ ಚೇಂಜ್ ಆಗಿರೋ ಜನ ಉಪೇಂದ್ರ ಅವರು ಈ ಸಿನಿಮಾ ನೋಡಿ ಚೇಂಜ್ ಆಗ್ತಾರ ಅಂತ. ಆಗ್ತಾರೆ 20-25% ಆಗುತ್ತೆ ಸರ್. ಗ್ರ್ಯಾಂಡ್ ಆಗಿ ತೋರಿಸಿದ್ರೆ ಜನ ಚೇಂಜ್ ಆಗ್ತಾರೆ ಅಂತ. ಒಬ್ರದ್ದು ವ್ಯೂ ಒಂಥರ ಇರುತ್ತೆ ಸರ್. ಒಬ್ರದ್ದು ಸೈಲೆಂಟ್ ಆಗಿ ತೋರಿಸ್ತಾರೆ, ಒಬ್ರು ವೈಲೆಂಟ್ ಆಗಿ ತೋರಿಸ್ತಾರೆ. ಅಲ್ಲ, ಯಾಕಂದ್ರೆ ಉಪೇಂದ್ರ ಇದೊಂದೇ ಸಿನಿಮಾ ಅಲ್ಲ, ಅವ್ರು ತುಂಬಾ ಸಿನಿಮಾಗಳು, ಟೋಪಿವಾಲ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾ ಎಷ್ಟು ಪ್ರತಿಯೊಂದು ಮೆಸೇಜ್ ಇರುತ್ತೆ ಸಿನಿಮಾಗಳು. ಸಿನಿಮಾದಲ್ಲಿ ಅಂತ ಜಾತಿ ಧರ್ಮ ಅಂತ ಹೊಡೆದಾಡೋಗಿಲ್ಲ. ಇದರಿಂದ ನಾವೇ ಹೊರಗಡೆ ಬರಬೇಕು ಅಂತ ಒಂದು ಮೆಸೇಜ್. ಒಂದೇ ಇದ್ರಲ್ಲಿ ಹೋಗ್ಬಾರ್ದು ಅಂತ. ಥ್ಯಾಂಕ್ ಯು ಸರ್.